ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಓಂ ನಮಃ ಶಿವಾಯ. ತಂದೆ, ನಿಮ್ಮನ್ನು ನಂಬಿ ನಿಮ್ಮ ಪಾದವನ್ನು ಹಿಡಿದು ಕೇದಾರನಾಥದವರೆಗೂ ಪಾದಯಾತ್ರೆ ಮಾಡಿಕೊಂಡು ಬಂದಿದ್ದೇನೆ ತಂದೆ. ಇದನ್ನು ಎಷ್ಟೋ ಜನಗಳು ಪಾದಯಾತ್ರೆ ಮಾಡಿದ್ದಾರೆ. ಅದರಲ್ಲೂ ನನ್ನ ಸಣ್ಣ ಪಾದಯಾತ್ರೆ ಇದು. ಆದರೆ ಎಷ್ಟೋ ಜನಗಳು ತಂದೆ, ತಾಯಿ, ಅಣ್ಣ, ತಂಗಿ, ಅಕ್ಕ, ತಮ್ಮ ಎಲ್ಲರ ಪಾಪ ಕರ್ಮಗಳನ್ನೆಲ್ಲ ಕಳೆದು ಹೋಗಲಿ ತಂದೆ. ಎಲ್ಲರ ಪಾಪ ಕರ್ಮಗಳನ್ನೆಲ್ಲ ತಗೊಂಡು ಬಂದು ನಿಮ್ಮ ಪಾದದ ಅಡಿಗೆ ಆಗ್ತಾ ಇದ್ದೀನಿ ತಂದೆ. ಎಷ್ಟೋ ಜನಗಳು ನೊಂದುಕೊಂಡಿದ್ದಾರೆ ತಂದೆ. ನೊಂದು ಹೋಗಿರೋ ಜೀವ ಮತ್ತೆ ಅವರಿಗೆ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಎಂದು ನಿಮ್ಮ ಪಾದವನ್ನು ಹಿಡಿದು ಮಂತ್ರಾಲಯದಿಂದ ಕೇದಾರನಾಥದವರೆಗೂ ಬಂದಿದ್ದೇನೆ ತಂದೆ. ಎಲ್ಲರಿಗೂ ಅನುಗ್ರಹ ಮಾಡು ತಂದೆ. ಮಧ್ಯಾಹ್ನ 3 ಗಂಟೆ ಆಗಿದೆ ತಂದೆ. ಈ 3 ಗಂಟೆ ಸಮಯದಲ್ಲೂ ಇಷ್ಟೊಂದು ಚಳಿ ಇದೆ. ಇಷ್ಟೊಂದು ಎಲ್ಲ ನನ್ನ ತಾಯಿಂದಿರು, ಅಣ್ಣ ತಮ್ಮಂದಿರು ಎಷ್ಟು ನೋಡಿ, ನೀವೇ ನೋಡ್ತಾ ಇದ್ದೀರ, ಎಷ್ಟು ಬೆಚ್ಚಾಗಿ ನಿಂತ್ಕೊಂಡಿದ್ದಾರೆ. ನನ್ನ ಬರಿ ಮೇಲೆ ನಿಂತ್ಕೊಂಡು ನಿಮ್ಮ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ, ಎಷ್ಟೋ ಜನಗಳ ತಾಯಿಂದಿರು ಕರ್ಮಗಳು ಕಳೆದು ಹೋಗಲಿ, ಅಣ್ಣ ತಮ್ಮಂದಿರ ಕರ್ಮಗಳು ಕಳೆದು ಹೋಗಲಿ ತಂದೆ. ಎಲ್ಲರಿಗೂ ಅನುಗ್ರಹ ಮಾಡು ತಂದೆ. ಇದರಲ್ಲಿ ಭೇದ ಭಾವ ಅನ್ನೋದು ಏನೂ ಇಲ್ಲ ತಂದೆ. ನಾವೆಲ್ಲರೂ ನಿಮ್ಮ ಮಕ್ಕಳು ತಂದೆ. ಎಷ್ಟೋ ಕಷ್ಟಗಳನ್ನು ಕೊಟ್ಟಿದ್ದೀರಾ. ಅಲ್ಲಿಂದ ಇಲ್ಲಿವರೆಗೂ ನಡೆದುಕೊಂಡು ಬಂದಿದ್ದೇನೆ ತಂದೆ. ಕಲ್ಲು ಮುಳ್ಳು, ಈ ಮಲಗುವಂಥ ಸಂದರ್ಭದಲ್ಲಿ ಎಷ್ಟೋ ಕಷ್ಟಗಳು ಕೊಟ್ಟಿದ್ದೀರಾ. ಊಟಕ್ಕೆ ಊಟ ಇಲ್ಲ, ನೀರಿಗೆ ನೀರಿಲ್ಲ. ಇದೆಲ್ಲ ಸಹಿಸಿಕೊಂಡು ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇನೆ ತಂದೆ. ಎಲ್ಲರಿಗೂ ಅನುಗ್ರಹ ಮಾಡು. ಮನಸ್ಸಲ್ಲಿ ದುಃಖ ತುಂಬ ಇದೆ ತಂದೆ. ಆ ದುಃಖವನ್ನು ನಿಮ್ಮಲ್ಲಿ ಹಂಚ್ಕೋಬೇಕು. ಆದರೆ ನೀವ್ಯಾರು ತಂದೆ? ನಾವ್ಯಾರು ತಂದೆ? ನೀನು ಭಕ್ತ, ನೀನು ನಡೆದುಕೊಂಡು ಬಾ. ಎಲ್ಲರ ಪಾಪ ಕರ್ಮಗಳನ್ನೆಲ್ಲ ತಗೊಂಡು ಬರ್ತಾ ಇದೆಯಾ ನೀನು. ನಾನು ನಿನಗೆ ಅನುಗ್ರಹ ಮಾಡುತ್ತೀನಿ ಅಂತಂದು ನೀವು ಕನಸಿನ ಮುಖಾಂತರದಲ್ಲಿ ಸೂಚನೆಯನ್ನು ಕೊಟ್ಟಿದ್ದೀರಾ ತಂದೆ. ಎಷ್ಟೋ ಜನಗಳು ಕುಗ್ಗಿ ಹೋಗಿದ್ದಾರೆ. ಯಾರು ಕುಗ್ಗಬಾರದು. ಅವರಿಗೆ ಮನಃಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡು ತಂದೆ. ನೀವು ಕಾಪಾಡ್ತೀರನ್ನೋ ಒಂದು ನಂಬಿಕೆ ನನ್ನಲ್ಲಿದೆ ತಂದೆ. ನೀವು ಕಾಪಾಡ್ತೀರಾ, ಎಲ್ಲರಿಗೂ ಅನುಗ್ರಹ ಮಾಡ್ತೀರಾ, ಎಲ್ಲರ ಕಷ್ಟಗಳನ್ನೆಲ್ಲ ದೂರ ಮಾಡ್ತೀರಾ ತಂದೆ. ತಿಳಿದೋ ಮಾಡಿದರೋ ತಿಳಿಲ್ದೋ ಮಾಡಿದರೋ ಅವರ ಕರ್ಮಗಳನ್ನೆಲ್ಲ ಕಳೆದು ಹೋಗು ತಂದೆ. ಕರ್ಮಗಳನ್ನೆಲ್ಲ ಕಳೆದು ಬಿಡು ತಂದೆ. ನಿಮ್ಮ ಪಾದವನ್ನು ಹಿಡಿದು ನಿಮಗೆ ಶರಣಾಗಿದ್ದೇನೆ ತಂದೆ. ನೋಡಿ, ಒಂದು ವಿಚಾರದಲ್ಲಿ ಎಷ್ಟು ಅದ್ಭುತವಾಗಿ ಇಲ್ಲಿ ಪವಾಡಗಳನ್ನು ನಡೆಯುತ್ತೆ. ಅದು ನಾನು ನಿಮಗೆ ಹಾಗೇ ತೋರಿಸ್ತಾ ಇರ್ತೀನಿ. ಆದರೆ ನೋಡುವಂಥವ್ರೆಲ್ಲರೂ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ಅಲ್ಲಿಂದ ಇಲ್ಲಿವರೆಗೂ ನಡೆದುಕೊಂಡು ಬಂದಂಥ ಸಂದರ್ಭದಲ್ಲಿ ನೀವೆಷ್ಟು ಜನಗಳು ನನಗೆ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡ್ತಿರೋ ನನಗೆ ಭಾಳ ಖುಷಿಯಾಗುತ್ತೆ, ಭಾಳ ಆನಂದವಾಗುತ್ತೆ. ನಿಮ್ಮ ಕಮೆಂಟು, ಪ್ರತಿಯೊಂದು ಕಮೆಂಟು ನಾನು ನೋಡ್ತಾ ಇರ್ತೀನಿ. ಆದರೆ ರಿಪ್ಲೈ ಮಾಡುವುದಕ್ಕೆ ಸಮಯ ಇಲ್ಲ ನನಗೆ. ಆ ಮುಖಾಂತರದಲ್ಲಿ, ನನ್ನ ಧ್ವನಿ ಮುಖಾಂತರದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನೋಡುವಂಥವರು ಬೇರೆಯವರಿಗೆ ಶೇರ್ ಮಾಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ರಾಯರಿಗೂ ಖುಷಿಯಾಗುತ್ತೆ, ಶಿವನಿಗೂ ಖುಷಿಯಾಗುತ್ತೆ, ನಮಗೂ ಖುಷಿಯಾಗುತ್ತೆ. ನಿಮ್ಮೆಲ್ಲರ ಪಾಪ ಕರ್ಮಗಳು ಕಳೆದು ಹೋಗುತ್ತೆ. ನೋಡಿ, ಇಲ್ಲಿ ಎಷ್ಟು ಅದ್ಭುತವಾಗಿ, ಇದು ಎಂಥ ಒಂದು ಸಾಮಾನ್ಯವಾದಂಥ ಕಲ್ಲು ಅನ್ಕೋಬಾರ್ದು ನೀವು ಇದನ್ನು. ಯಾವ ರೀತಿ ಅಂದರೆ, ಎಷ್ಟೋ ಮಳೆ ಬಂದು ಮುಂದ್ಗಡೆ ಇರತಕ್ಕಂಥ ಶಿವನ ಗರ್ಭಗುಡಿ ಏನೂ ಆಗಬಾರ್ದು ಅಂತೇಳಿ ಶಿವನೇ ಇಲ್ಲಿ ಕಲ್ಲನ್ನು ಸೃಷ್ಟಿ ಮಾಡಿದ್ದಾರೆ. ಶಿವ ದೇವರೇ ಕಲ್ಲನ್ನು, ಯಾಕಂದರೆ ಕಲ್ಲು ತಡದೆ ಹಿಡಿದು ಎಷ್ಟೋ ಮಳೆ ಬಂದಂಥ ಸಂದರ್ಭದಲ್ಲಿ ಸ್ನೇಕದ ರೂಪ ಅಂದರೆ ಹಾವಿನ ರೂಪದಲ್ಲಿ ನೀರನ್ನು ಜಂಪ್ ಆಗಿದೆ. ಈ ಕಲ್ಲಿಗೆ ನೀರು ಒಡೆದು ಹಾವಿನ ಮುಖಾಂತರದಲ್ಲಿ ಜಂಪ್ ಆಗಿದೆ. ಅಂತಿಂಥ ಕಲ್ಲು ಅಲ್ಲ. ಕಲ್ಲು ಅನ್ನಬಾರ್ದು, ಇದು ದೇವರೇ ಅನ್ನಬೇಕು ನಾವು. ಅಷ್ಟು ಅದ್ಭುತವಾಗಿ ಶಕ್ತಿಯನ್ನು ಈ ಮೂರ್ತಿಯಲ್ಲಿ ಇದೆ. ಯಾವತ್ತಾದರೂ ನೀವು ಹೋಗಬೇಕು ಅಂತ ಅನಿಸಿದರೆ ಇಲ್ಲಿ ಹೋಗಿ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ. ನಿಮ್ಮ ಪಾಪ ಕರ್ಮಗಳೆಲ್ಲ ಕಳೆದೋಗುತ್ತೆ. ಆದರೆ ನಿಮ್ಮೆಲ್ಲರಿಗೋಸ್ಕರ ನಾನು ಆಲ್ರೆಡಿ ದೇವ್ರ ಹತ್ರ ಕೇಳಿಕೊಂಡಿದ್ದೇನೆ, ಎಲ್ಲರ ಪಾಪ ಕರ್ಮಗಳನ್ನೆಲ್ಲ ಕಳೆದು ಹೋಗಲಿ ತಂದೆ ಅಂತೇಳಿ. ನೋಡಿ, ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರಲ್ಲ, ಅವರು ಎಷ್ಟು ಚಳಿ ಆಗ್ತಾಯಿದೆ. ಅವ್ರು ಹಿಂದಿಯಲ್ಲಿ ಒಂದು ಮಾತು ಹೇಳಿದರು, ಈ ಚಳಿಯಲ್ಲಿ ನೀವು ಬಟ್ಟೆನೇ ಹಾಕಿಲ್ಲಲ್ವಾ ಅಂತ. ಸ್ವಾಮಿ ಎಂತಿಂಥ ಕಷ್ಟಗಳನ್ನೆಲ್ಲ ಕೊಟ್ಬಿಟ್ಟಿದ್ದಾರೆ.
ಆ ಕಷ್ಟಗಳನ್ನೆಲ್ಲ ಸಹಿಸ್ಕೊಂಡು ಬಂದಿದ್ದೇನೆ, ಇನ್ನು ಇದು ಯಾವ ಕಷ್ಟ ಅಂತ ಅಂದುಕೊಂಡು ಅಲ್ಲಿ ಎಷ್ಟೋ ಜನಗಳ ಹೆಸರನ್ನು ಹೇಳಿಕೊಂಡು, ಯಾಕಂದರೆ ಆ ತುಪ್ಪವನ್ನು ಹಚ್ಚಿದ್ದೀನಿ, ತುಪ್ಪದಲ್ಲಿ ದೀಪವನ್ನು ಹಚ್ಚಿದ್ದೇನೆ. ಹೆಸರು ಹೇಳುವುದಕ್ಕೆ ಆಗಿಲ್ಲ, ಯಾಕಂದರೆ ಎಲ್ಲ ಅಲ್ಫಾಬೆಟ್ಸ್ ಮುಖಾಂತರದಲ್ಲಿ ABCDEFGHIJKLM ಅಂತ ಈ ಫುಲ್ಲು ಎದಿಂದ ಜೆಡ್ವರೆಗೂ ಹೇಳಿದ್ದೀನಿ. ಹೇಳಿದ ಮೇಲೆ ಎಲ್ಲರ ಕರ್ಮಗಳು, ಯಾಕಂದರೆ ಒಂದೊಂದು ಅಲ್ಫಾಬೆಟ್ಸು ಒಂದೊಂದು ಸ್ಪೆಲ್ಲಿಂಗಲ್ಲಿ ನಿಮ್ಮ ಹೆಸರು ಬಂದಿರುತ್ತೆ, ಆ ಮುಖಾಂತರದಲ್ಲಿ ಎಲ್ಲರಿಗೂ ಅನುಗ್ರಹ ಆಗಬೇಕು ತಂದೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿದ್ದೇನೆ. ಹಾಗೆ ನೋಡ್ತಾ ಇರಿ ಎಷ್ಟು ಅದ್ಭುತವಾಗಿ ಗುರು ರಾಘವೇಂದ್ರ ಸ್ವಾಮಿಯವರು ನಂದಿ ಮೇಲೆ ಕುಳಿತುಕೊಂಡಿದ್ದಾರೆ. ಅದ್ಭುತವಾದಂಥ ಪವಾಡ, ನಾನು ಅದನ್ನು ತೋರಿಸ್ತೀನಿ. ಪವಾಡ ಅಂದರೆ ಹೇಗೆ ಅಂದರೆ, ಶಿವನ ಮುಂದೆ ಇರ್ತಕ್ಕಂಥದ್ದು ನಂದಿ. ಗುರು ರಾಘವೇಂದ್ರ ಸ್ವಾಮಿಯವರು ಕಾಮಧೇನು, ಯಾವಾಗಲೂ ಆ ಕಾಮಧೇನು ಒಟ್ಟಿಗೆ ಇರ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಅದಕ್ಕೆ ನಮ್ಮ ಒಂದು ಕೈ ಮುಖಾಂತರದಲ್ಲಿ ಬೆತ್ತದಲ್ಲಿ ಇರ್ತಕ್ಕಂಥದ್ದು ಆ ನಂದಿ ಮೇಲೆ ಕುತ್ಕೋಬೇಕು ಅನ್ನುವುದು ನನ್ನ ಆಸೆ ಇತ್ತು. ಅದೇ ರೀತಿಯಾಗಿ ಅಲ್ಲಿ ಹೋಗಿ ನಾನು ಬೆಣ್ಣ ಮೇಲೆ, ಕಾಮಧೇನು ಬೆಣ್ಣ ಮೇಲೆ, ಆ ದೇವರ ಮೇಲೆ ಗುರು ರಾಘವೇಂದ್ರ ಸ್ವಾಮಿಯವರು ಕುಳಿತುಕೋಬೇಕು ಅನ್ನೋದೊಂದು ಆಸೆ ಇತ್ತು. ಅದೇ ಮುಖಾಂತರದಲ್ಲಿ ನನ್ನ ತಲುಪಿಸಿದ್ದೀನಿ. ಯಾವ ರೀತಿಯಾಗಿ ಮುಟ್ಟಿಸಿದ್ದೀನಿ ಅಂತ ನೋಡ್ತಾ ಇರಿ. ನೋಡಿದ ಮೇಲೆ ಸುಮ್ಮನೆ ಆಗಬೇಡಿ. ನಾನು ನಿಮ್ಮಲ್ಲಿ ಒಂದೇ ಒಂದು ಕೇಳ್ಕೊಳ್ಳುವುದು ಏನಂದರೆ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ನನ್ನ ಅಪ್ಪ, ನಿಮ್ಮ ಎಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು, ಅವ್ರಿಗೂ ಖುಷಿ ಆಗುತ್ತೆ. ನೋಡಿ, ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳಿದರು. ನಾವು ಮಂತ್ರಾಲಯದಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದಾಗ, ಯಾಕೆ ಬಟ್ಟೆ ಹಾಕಿಲ್ಲ ಅಂತ ಹೇಳಿದ್ರು. ಬಟ್ಟೆ ಯಾಕೆ ಸ್ವಾಮಿ, ಬಟ್ಟೆ ಬೇಡ ನಮಗೆ ಅಂತ ಹೇಳಿಕೊಂಡು ಮತ್ತೆ ಶಿವನ ದರ್ಶನವನ್ನು ಪಡೆದುಕೊಳ್ಳೋಕ್ಕೆ ಅಂತ ಹೋದ್ವಿ. ತುಂಬಾ ಚಳಿ. ಈ ಚಳಿಯಲ್ಲೂ ನನಗೇನು ಅನ್ನಿಸ್ತಾ ಇಲ್ಲ. ಯಾಕೆ, ಎಲ್ಲರ ಪಾಪಕರ್ಮಗಳು ತೊಗೊಂಡು ಬಂದಿದ್ದೀನಿ ತಂದೆ. ನೋಡಿ ದೇವರೇ, ಶಿವದೇವರೇ, ತಂದೆನೇ ನೋಡಿ. ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ನಮ್ಮೆಲ್ಲರಿಗೋಸ್ಕರ ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತುಕೊಂಡಿದ್ದಾರೆ. ಗುರುಗಳು ಅವ್ರಿಗೆ ಅನುಗ್ರಹ ಮಾಡಿಸಿ ತಂದೆ. ಅವರು ಯಾಕಂದರೆ ಜಪ ಮಾಡುತ್ತಾ ಕುಳಿತಿದ್ದಾರೆ. ಯಾರಿಗೋಸ್ಕರ ಕೂತ್ಕೊಂಡಿದ್ದಾರೆ ಅಂದರೆ, ಲೋಕ ಕಲ್ಯಾಣಕ್ಕೋಸ್ಕರ, ನಮ್ಮೆಲ್ಲರ ರಕ್ಷಣೆಗೋಸ್ಕರ ಕೂತ್ಕೊಂಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಅದೇ ಮುಖಾಂತರದಲ್ಲಿ ಇಲ್ಲಿ ನಂದಿ ನೋಡಿ. ಆಹಾ ತಂದೆ, ನನಗೆ ಭಾಳ ಆನಂದವಾಯಿತು. ಅದಕ್ಕೆ ತಂದೆ ನೀವು ಮೇಲ್ಗಡೆ ಕುತ್ಕೊಳ್ಳಿ ಅಂತೇಳಿ ನಂದಿ ಮೇಲೆ ಕುಂದ್ರಿಸಿದೆ. ನನಗೂ ಭಾಳ ಖುಷಿಯಾಯಿತು. ನೋಡಿದ ಮೇಲೆ ಸುಮ್ಮನೆ ಆಗಬಾರ್ದು. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡ್ತೀರಲ್ವಾ? ಮಾಡ್ತೀರಾ, ನೀವು ಮಾಡ್ತೀರ ಅನ್ನೋ ನಂಬಿಕೆ ನನ್ನಲ್ಲಿದೆ. ಎಲ್ಲರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ಮಧ್ಯಾಹ್ನ 3:30 ಸುಮಾರದಲ್ಲಿ ಇಷ್ಟು ಅದ್ಭುತವಾಗಿ ಚಳಿ ಅಂದರೆ ಅಷ್ಟು ಚಳಿಯಾಗಿದೆ. ಇವರು ಪಾಪ ಡೆಲ್ಲಿಯಿಂದ ಬಂದಂಥ ಈ ಒಬ್ಬರು ನಮ್ಮ ಎಷ್ಟು ಅದ್ಭುತವಾಗಿ ಪಾಪ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಅಂದರೆ, ಆ ಸೇವೆ ಮುಖಾಂತರದಲ್ಲಿ ಬಹಳ ಆನಂದವಾಯಿತು. ರಾಯರನ್ನ ನಂಬಿ ಗಾಳಿ ಇರುವುದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಗುರು ರಾಘವೇಂದ್ರ ಸ್ವಾಮಿಯವರು ಇರುವುದು. ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದರೆ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಏನು ಜನಗಳು, ಎಷ್ಟು ಅಪ್ಪ ತಂದೆ ನಿಮಗೆ ಕೆಳಗಡೆ ಎಲ್ಲಿ ಜಾಗ ಸಿಗಲಿಲ್ವಾ ಅಂತಂದು ಎಷ್ಟೋ ಜನಗಳು ತಾಯಂದ್ರೆ ಕೇಳ್ತಾ ಇದ್ದಾರೆ. ನಿಮ್ಮ ಪಾಪ ಕರ್ಮಗಳು ಕಳೆದು ಹೋಗಬೇಕು ಅಂದರೆ ನೀವು ನನ್ನನ್ನು ಹುಡಿಕೊಂಡು ಬರಬೇಕು ಅಂತೇಳಿ ಶಿವ ದೇವರು ಮೇಲ್ಗಡೆ ಕುಳಿತಿದ್ದಾರೆ. ಇಲ್ಲಿರ್ತಕ್ಕಂಥ ಮೇನ್ ಅರ್ಚಕರು, ನೀವೆಲ್ಲಿಂದ ಬಂದಿದ್ದೀರಾ ಅಂತ ಕೇಳಿದರು. ನಾವು ಮಂತ್ರಾಲಯದಿಂದ ನಡೆದುಕೊಂಡು ಬಂದಿದ್ದೀವಿ. ಬರಿಗಾಲಲ್ಲಿ ಬಂದಿದ್ದೀರಾ? ಹೌದು ಸ್ವಾಮಿ, ಬರಿಗಾಲಲ್ಲಿ ನಡೆದುಕೊಂಡು ಬಂದಿದ್ದೀವಿ. ಆಹಾ, ಏನು ಸ್ವಾಮಿ, ನಾವು ಇಷ್ಟೊಂದು ಶೂಟ್ರ್ ಹಾಕ್ಕೊಂಡು ನೋಡಿ ಇಷ್ಟು ಬೆಚ್ಚಗಿದ್ದೀವಿ, ನೀವು ಅಲ್ಲಿಂದ ಇಲ್ಲಿವರೆಗೂ ನಡೆದುಕೊಂಡು ಬಂದು ಇಲ್ಲಿ ಮೇಲ್ಗಡೆ ಐಸ್ ಥರ ಇದೆ. ನೀವು ಫ್ರಿಜ್ಜಲ್ಲಿ ಯಾವ ರೀತಿಯಾಗಿ ನಾವೊಂದು ತರಕಾರಿ ಆಗಲಿ ವೆಜಿಟೇಬಲ್ ಇಟ್ಟಾಗ ಎಷ್ಟು ಕೋಲ್ಡ್ ಆಗುತ್ತೆ, ಅಷ್ಟು ಕೋಲ್ಡ್ ಆಗುತ್ತೆ ನಿಮ್ಮ ಬಾಡಿಯೆಲ್ಲ. ಆದರೆ ನೀವು ನಿಜವಾಗ್ಲೂ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ನಿಮ್ಮ ಮೇಲಿದೆ. ಆ ಮುಖಾಂತರದಲ್ಲಿ ನೀವು ಇವತ್ತು ನಡೆದುಕೊಂಡು ಬಂದಿದ್ದೀರಾ. ಅವರು ಏನು ಹೇಳಿದ್ದಾರೆ ಪ್ರತಿಯೊಂದು ವಿವರಣೆ ಇಲ್ಲಿ ಕೊಟ್ಟಿದ್ದಾರೆ. ಅವ್ರದ್ದು ಒಂದೆರಡು ಧ್ವನಿ ಮುಖಾಂತರದಲ್ಲಿ ಇಲ್ಲಿ ಮೇನ್ ಅರ್ಚಕರು ಅವರು ಶಿವ ದೇವರಿಗೆ ಆರತಿ ಮಾಡುವಂಥವರು ಒಂದು ವಿವರಣೆ ಕೊಟ್ಟಿದ್ದಾರೆ, ಕೇಳಿ. ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಕರ್ನಾಟಕ ಗುರು ರಾಘವೇಂದ್ರ ಇಚ್ಛೆಗೆ ನಾನು ಬಂದಿರೋ ಲೋಕ ಕಲ್ಯಾಣಕ್ಕೋಸ್ಕರ ಬಂದಿರೋದು. 9 ವರ್ಷ ಆಯಿತು ನನ್ನ ಜೀವನದಲ್ಲಿ ಮುಳುಗಿಕೊಂಡಿದ್ದೀನಿ. सर छोटा सा वीडियो बना आपको सुनना। ಸಂತೋಷ್ संतोष ಮುಂದೆ ಸಂತೋಷ್ ನಾನು ಮಕ್ಕಳು ಇವರು ಸಂತೋಷ್ ಅಂತೇಳಿ ಕರ್ನಾಟಕದಿಂದ ಗುರು ರಾಘವೇಂದ್ರ ಮಠ ಇದೆ ಮಂತ್ರಾಲಯ,
ಮಂತ್ರಾಲಯದಿಂದ ಇವರು ಕೇದಾರನಾಥ್ ತನಕ ನಡ್ಕೊಂಡು ಬಂದಿದ್ದಾರೆ. ಸರಿಸುಮಾರು ಒಂದು 3,000 ಕಿಲೋಮೀಟರ್ ಆಗಿರ್ಬೋದು. 2,800 ಕಿಲೋಮೀಟ್ರು ಪಾದಯಾತ್ರೆ ನಡ್ಕೊಂಡು ಕೇದಾರನಾಥನ ದಿವ್ಯ ಜ್ಯೋತಿರ್ಲಿಂಗ ದರ್ಶನಕ್ಕಾಗಿ ಬಂದಿದ್ದಾರೆ. ಅವರಿಗೆ ಭಗವಂತ ಕೇದಾರನಾಥ ಆಯುರ ಆರೋಗ್ಯ ಸುಖ ಶಾಂತಿ ಕೊಟ್ಟು ಕಾಪಾಡಲಿ. ಅವರ ಲೋಕ ಕಲ್ಯಾಣಾರ್ಥವಾಗಿ ಭಗವಂತನ ದರ್ಶನಕ್ಕಾಗಿ ಬಂದಿದ್ದಾರೆ. ಅವರ ಮನಕಾಮನ ಸಂಪೂರ್ಣವಾಗಿ ಈಡೇರಲಿ. ಅವರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ. ಇನ್ನೂ ಅತಿ ಹೆಚ್ಚು ಯಶಸ್ವಿಯಾಗಿ ಅವರು ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥ ಶಕ್ತಿಯನ್ನು ಭಗವಂತ ಕೇದಾರನಾಥ ಅವರಿಗೆ ಕೊಡಲಿ. ಹಾಗಾಗಿ ಗುರು ರಾಘವೇಂದ್ರ ಕೃಪೆ, ಅನುರಾಗ ಮತ್ತು ಅವರ ಒಂದು ಕೃಪೆ ಸದಾ ಇರುತ್ತೆ ನಿಮಗೆ. ಭಗವಂತನ ಕೃಪೆ ಇದ್ದೇ ಇರುತ್ತೆ. ಯಾಕಂದರೆ ಗುರು ರಾಘವೇಂದ್ರನ ತಗೊಂಡು ಇಲ್ಲಿವರೆಗೂ ನೀವು ನಡ್ಕೊಂಡು ಬಂದಿದ್ದೀರಿ ಅಂದರೆ ಭಗವಂತನ ಆಶೀರ್ವಾದ ಸದಾ ಇರುತ್ತೆ. ಗುರು ರಾಘವೇಂದ್ರ ನಮ್ಮ ಮಠದಲ್ಲಿ ಅಂದರೆ ಮಂತ್ರದ ಮುಂದೆ ಬೃಂದಾವನ ಮುಂದೆ ಇರೋದು ಶಿವ. ಶಿವ ಅಂದರೆ ಎಲ್ಲ ಭಗವಂತನೇ, ಎಲ್ಲ ಕಡೆ ಇದ್ದೇ ಇರ್ತಾರೆ. ನಾನು ಗೋಮತಿನ ಕರ್ಕೊಂಡು ಹೋಗುವಾಗ ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡಿದೆ. 9 ತಿಂಗಳ ಪುಟ್ಟ ಕಂದಮ್ಮನ ಕರ್ಕೊಂಡೋಗಿ ಒಂದು ಶಿವನ ದೇವಸ್ಥಾನ ಇದ್ದಂಥ ಸಂದರ್ಭದಲ್ಲಿ ನಾಗರ ಹಾವು ನನಗೆ ಕಚ್ಚೋದಕ್ಕಂತ ಬಂದಿತ್ತು. ನನಗೆ ಗೋಮಾತೆ ಅದೆಲ್ಲ ವಿಡಿಯೋ ಇದೆ, ಆಗ್ತಿದ್ದೀನಿ ನಾನು. ಕಚ್ಚೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಗೋಮಾತೆ ಏನು ಮಾಡುತ್ತೆ, ಕಪ್ಪುಸ್ಕೊಂಡು ಭಯ ಪಟ್ಕೊಂಡು ಎದ್ಬಿಡುತ್ತೆ. ಎದ್ದದಕ್ಕೆ ಯಾರು ಏನಾಯಿತು ಅಂತಂದು ನಾನು ನೋಡೋಕೆ ಹೋಗ್ತಾ ಇದ್ದೀನಿ, ನಾಗರ ಹಾವು ಹೋಗ್ತಾ ಇದೆ. ಅದೊಂದು ಸ್ವಪ್ನದಲ್ಲಿ ಕನಸಿನಲ್ಲಿ ಮುಖಾಂತರದಲ್ಲಿ ಏನು ಬಂದರು, ಅದು ಮುಗಿದ ತಕ್ಷಣ ಪಾದಯಾತ್ರೆ ಮಾಡಿದ್ರು. ಅದು ಸುಮಾರು ಒಂದು 28 ದಿವಸ ಆಯಿತು ಪಾದಯಾತ್ರೆ. ಅಂದರೆ ಒಂದು ದಿನಕ್ಕೆ 10 ದಿನ ಮಾತ್ರ ನಡೆಸ್ತಾ ಇದೆ. ಇವತ್ತು ನನಗೆ ಇದು ತುಂಬ ದೊಡ್ಡದಾಗಿ ತುಂಬಿದೆ. ನನಗೆಲ್ಲರೂ ಬೇಡ ಅಂತ ಹೇಳಿದರು. ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಮಕ್ಕಳನ್ನು ಮದುವೆಯಾಗಿ ಮಕ್ಕಳಾಗಲಾದವರಿಗೆ ಮಕ್ಕಳನ್ನು ಮಾಡಿದ್ದಾರೆ. ಮದುವೆ ಎಷ್ಟೋ ಸಲ ಕ್ಯಾನ್ಸರ್ ಪೇಷಂಟು ಎಲ್ಲದೂ ಅನುಗ್ರಹ ಮಾಡಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಅದಕ್ಕೆ ಅವ್ರನ್ನ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ನನಗೆ ಯಾವುದು ಏನೂ ತೊಂದರೆ ಆಗಲಿಲ್ಲ. ಪ್ರತಿ ಅಂತಂತಂದ್ರೂ ಶಿವ 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 ರಾಯರಿದ್ದಾರೆ ಅಂದ್ಕೊಂಡು ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ನನಗೆ ಅದ್ಭುತವಾಗಿ ನಡೆದಿದೆ. ಕನಸಿನ ಮುಖಾಂತರದಲ್ಲೂ ಅನುಗ್ರಹ ಮಾಡಿದ್ದಾರೆ. ಖಂಡಿತ ರಾಯರ ಅನುಗ್ರಹ ಸದಾ ಇರುತ್ತೆ. ಯಾಕಂದರೆ ಇಷ್ಟೊಂದು ಲೋಕ ಕಲ್ಯಾಣಾರ್ಥವಾಗಿ ಇಷ್ಟೊಂದು ನೀವು ಶ್ರಮ ತಗೊಂಡು ತಿಂಗಳು ಗಂಟೆ ಪಾದಯಾತ್ರೆ ಬಂದಿದ್ದೀರಿ ಅಂದರೆ ಕೇದಾರನಾಥನ ಆಶೀರ್ವಾದ ಸದಾ ಇದೆ. ನಿಮ್ಮ ಮುಖಾಂತರದಲ್ಲಿ ಲೋಕ ಕಲ್ಯಾಣಕ್ಕೆ ಬಂದಿರಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತನ ಕೃಪೆ ಸದಾ ಇರಲಿ. ಗುರು ರಾಘವೇಂದ್ರರ ಅನುಗ್ರಹವು ಸದಾ ಎಲ್ಲರಿಗೂ ಇರಲಿ. ಪಾಪ ನಿಮ್ಮೆಲ್ಲರ ಪರವಾಗಿ ಲೋಕ ಕಲ್ಯಾಣಾರ್ಥವಾಗಿ ಅವರು ಕರ್ನಾಟಕದಿಂದ ಅಲ್ಲಿಂದ ಇಲ್ಲಿವರೆಗೂ ಅವರು ಪಾದಯಾತ್ರೆ ಬಂದಿದ್ದಾರೆ. ಅವರಿಗೂ ಸಹಿತ ಎಲ್ಲ ವೀಕ್ಷಕರಿಗೂ ಸಹಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತನ ಕೃಪೆ ಸದಾ ಇರಲಿ. ಜೈ ಮಹಾದೇವ್, ಹರ ಹರ ಮಹಾದೇವ್, ಜೈ ಶ್ರೀ ಕೇದಾರ. ಅಂದರೆ ನಾಳೆ ಫ್ಲೈಟ್ ಬುಕ್ ಆಗಿಬಿಟ್ಟಿದೆ. ಅದಕ್ಕೆ ಇವತ್ತು ನೈಟ್ ಎಷ್ಟೊತ್ತಿದ್ರು ಡೆಲ್ಲಿಗೆ ಹೋಗಬೇಕು. ಹೋಗಿ ಹಂಗೆ ಹೋಗ್ಬಿಡ್ತೀವಿ. ಮತ್ತೆ ಇನ್ನೊಂದು ಸಲ ಬಂದಾಗ ಖಂಡಿತ. ಯಾರು? ಹಾಂ ಸರಿ ಕೇದಾರ್ ಬರ್ಬೇಕಾ? ಸರಿ, ಬಂದ್ಮೇಲೆ ಫೋನ್ ಪ್ರಧಾನ ಪೂಜಾರಿ ನಿವಾಸ ಅಂತ ಕೇಳಿ. ಇಲ್ಲ ನೀವು ಮಾಡ್ಕೋಬೇಕು, ನಾವು ಮಾಡ್ತೀವಿ. ಪ್ರಧಾನ ಪೂಜಾರಿ ದ್ರಾಕ್ಷಿ ಮಹಾದೇವಾಯ ಸುಸ್ತ